ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇದು ಗಮನವಿಟ್ಟು ಕೇಳಿ. ಇದು ಬೆಂಗಳೂರಿನ HSR ಲೇಔಟ್ ಬಡಾವಣೆಯ BDA ವಾಣಿಜ್ಯ ಸಂಕೀರ್ಣ. ಈ ಕಟ್ಟಡವನ್ನು ಈ ಸರ್ಕಾರದವರು ಒಡೆದಾಕ್ತಾ ಇದ್ದಾರಂತೆ. ಈಗ ಬಂದಿರತಕ್ಕಂಥ ಹೊಸ ಸುದ್ದಿ ನೋಡಿ. ಇಲ್ಲಿ ನಮ್ಮ ತಾಯ್ನಾಡು ಗಜಸೇನೆಯ ರಾಜ್ಯಾಧ್ಯಕ್ಷರ ರಾಘವೇಂದ್ರ ಅವರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗನ್ನು ಯಾವುದೇ ಕಾರಣಕ್ಕೂ ಒಡೆಯಕ್ಕೆ ಬಿಡೋದಿಲ್ಲ ಅಂತ. ಈ ಸರ್ಕಾರದವರು ಈ 5 ಗ್ಯಾರಂಟಿಗಳಿಗೆ ದುಡ್ಡನ್ನು ಜೋಡ್ಸೋಕ್ಕಾಗದೆ, ಇವತ್ತು ಕೊಡೋಕ್ಕಾಗ್ದೇನೆ ಇವತ್ತು ಈ ಕಟ್ಟಡಗಳನ್ನು ಒಡೆದಾಕ್ತಾ ಇದ್ದಾರೆ, ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದಿರತಕ್ಕಂಥ ದುಡ್ಡನ್ನು ಈ ಜನಗಳಿಗೆ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಇವತ್ತು ಇವರು ಆಸೆ ತೋರಿಸಿ ಜನಗಳಿಗೆ ಓಟ್ ಹಾಕ್ಸ್ಕೊಂಡು ಇವತ್ತು ಸರಿಯಾದ ರೀತಿಯಲ್ಲಿ ಗ್ಯಾರಂಟಿ ಕೂಡ ಇವರಿಗೆ ಸರಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಎಲ್ಲ ಬರೀ ಡೊಂಗಿ ಭಾಷಣಗಳನ್ನು ಬಿಟ್ಕೊಂಡು ಇವರು ಓಡಾಡ್ತಾ ಇದ್ದಾರೆ. ಇವ್ರ ಕೈಲಿ ಇವತ್ತು ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ಇವರು ಹಿಂದಿನ ಸರ್ಕಾರ 5 kg ಅಕ್ಕಿ ಕೊಡ್ತಾ ಇತ್ತು, ಆ ಅಕ್ಕಿನೂ ಕೂಡ ನಿಲ್ಲಿಸಿ ಇವತ್ತು ಬರೀ 2 kg ಕೊಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಇವತ್ತು ಅಕ್ಕಿನೂ ಕೊಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಸರ್ಕಾರ ಯಾಕೆ ನಡೆಸಬೇಕು? ಜನಗಳಿಗೆ ಯಾಕೆ ಸುಳ್ಳು ಹೇಳಬೇಕು? ಜನಗಳಿಗೆ ಯಾಕೆ ಸುಳ್ಳು ಭಾಷಣ ಮಾಡಬೇಕು? ಮಾಡೋಕ್ಕಾಗಲಿಲ್ಲ ಅಂದರೆ, ಕೊಡೋಕ್ಕಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಸುಮ್ಮನೆ ಮನೇಲಿ ಕುಂತ್ಕೋಬೇಕು. ಯಾಕೆ ಈ ಕಟ್ಟಡ ಒಡೆದಾಕ್ತಾ ಇದ್ದಾರೆ? ಯಾಕೆ? ಹಂಗಾದ್ರೆ ಇವ್ರ ಮಾಲುಗಳನ್ನು ಹೊಡೆದಾಕ್ಲಿ ನೋಡೋಣ. ಇವತ್ತು ಸರ್ಕಾರದ ದುಡ್ಡು, ಯಾರಪ್ಪನ ದುಡ್ಡಿದು? ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ, ಸ್ವಂತ ಬಿಲ್ಡಿಂಗ್ ಆಗಿದ್ರೆ ಹೊಡೆದಾಕ್ತಿದ್ರ? ಸ್ವಂತ ಕಾಂಪ್ಲೆಕ್ಸ್ ಅಂದ್ರೆ ಹೊಡೆದಾಕ್ತಿದ್ರ? ಬಾಡಿಗೆ ಕೊಡ್ತಾ ಇರಲಿಲ್ವ ಇವರು? ಇವತ್ತು ಯಾವ ಪುರುಷಾರ್ಥಕ್ಕೆ ಕಟ್ಟಿದ್ರು, ಯಾವ ಪುರುಷಾರ್ಥಕ್ಕೆ ಇದನ್ನು ಹೊಡೆದಾಕ್ತಾ ಇದ್ದಾರೆ? ಹೊಡೆದಾಕಂತ ಅವಶ್ಯಕತೆ ಏನಿದೆ? ಯಾರು ಹೇಳಿದ್ರು? ಯಾರಾದ್ರೂ ಜನ ಹೇಳಿದಾರ ಬಂದು ಇದನ್ನ ಬಿಲ್ಡಿಂಗ್ ಹೊಡೆದಾಕ್ಬಿಡಿ, ನಮಗೆ ಅವಶ್ಯಕತೆ ಇಲ್ಲ ಅಂತ? ಇಲ್ಲಿ ಏನ್ ಮಾಡಕ್ಕಂತ ಮಾಡಿದಿರಿ? ಯಾರಿಗಾದ್ರೂ ಖಾಸಗಿಯವರಿಗೆ ಲೀಸಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಚೆನ್ನಾಗಿ ದುಡ್ಡು ತಿನ್ಕೊಂಡು ಇಲ್ಲಿ ದೊಡ್ಡದು ಮಾಲ್ ಮಾಡ್ತಾರೆ. ಆ ಮಾಲು ಚೆನ್ನಾಗೆ ಉದ್ಧಾರ ಆಗುತ್ತೆ, ಮಾಲ್ ಓನರ್ ಉದ್ಧಾರ ಆಗ್ತಾರೆ. ಯಾಕೆ? ಮಾಲ್ ಮಾಡಿರೋ ಥರನೇ ಈ BDA ಕಾಂಪ್ಲೆಕ್ಸ್ ಮಾಡೋಕ್ಕಾಗಲ್ವಾ? ಎಲ್ಲ ಇವತ್ತು ಜಯನಗರದ ಕಾಂಪ್ಲೆಕ್ಸು ಕಿತ್ತೋಗಿದೆ, ಜಯನಗರದ್ದು ಹೊಡೆದಾಕ್ತಾ ಇದ್ದೀರಾ. ಅದಕ್ಕೆ ಬೆಂಕಿ ಎತ್ತಿ ಸುಮಾರು ಈಗ 8-10 ವರ್ಷ ಆಯಿತು. ಅದನ್ನ ಮಾಡೋಕ್ಕಾಗಲಿಲ್ಲ. 4 ಜನ ಮುಖ್ಯಮಂತ್ರಿಗಳಾದರೂ ಆ ಜಯನಗರ BDA ಕಾಂಪ್ಲೆಕ್ಸ್ನ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗದೆ ಇದ್ರೆ ನಾವು ಅದೆಂಥದ್ದು ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀವಿ, ಇದನ್ನು ಮಾಡ್ಬಿಡ್ತೀವಿ ಅಂತಂದೇಳಿ ಇಷ್ಟುದ್ದ ಭಾಷಣ ಬಿಗಿತೀರಾ? ಇಷ್ಟುದ್ದ ಭಾಷಣ TV ಮುಂದೆ ಕುಂತ್ಕೊಂಡು ಹೇಳ್ತೀರಾ? ಯಾಕೆ ಇದು ಅಭಿವೃದ್ಧಿ ಮಾಡೋಕ್ಕಾಗಲ್ಲ? ಇದನ್ನ ಯಾಕೆ ಹೊಡೆದಾಕಂಥದ್ದು ಏನಾಗಿದೆ ಇವಾಗ? ಯಾಕೆ ಹೊಡೆದಾಕ್ಬೇಕು? ನಿಮ್ಮ ಮಾಲುಗಳನ್ನು ಹೊಡೆದಾಕ್ಬಿಡಿ. ಹಂಗಾದ್ರೆ ಸರ್ಕಾರದ ಜಾಗ, ಸಾರ್ವಜನಿಕರ ದುಡ್ಡು ಈ ತರ ಪೋಲ್ ಮಾಡ್ತಾರ? ಸಾರ್ವಜನಿಕರ ದುಡ್ಡು ಈ ತರ ಹಾಳು ಮಾಡ್ತಾರ? ಇಂಥ ಸರ್ಕಾರ ಬೇಕಾ ಜನಗಳಿಗೆ? ಅರ್ಥ ಮಾಡ್ಕೊಳ್ಳಿ. ಇದೇ ತರ ನಾವು ಸುಮ್ಮನೆ ಇದ್ರೆ ಎಲ್ಲ ನಮ್ಮನೇನೋ ನಾಳೆ ಹೊಡೆದಾಕ್ತಾರೆ, ನಮ್ಮನೇನೋ ಮಾರಿ ಇವತ್ತು ಗ್ಯಾರಂಟಿಗೆ ದುಡ್ಡು ಕೊಡ್ತಾರೆ. ಆ ಮಟ್ಟಕ್ಕೆ ಬಂದಿದೆ ಸರ್ಕಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.